ಆಮೇಲೆ ಇನ್ನೇನಂದ ನೀನ್ ರಾಜ್ಕುಮಾರ? ಅವನ್ಗೆ ಇಬ್ರು ಹುಡುಗಿರ್ ಬೇಕಂತೆ. ಹಂಗಂದ್ರ ಯಾಕೆ ನೀನ್ ಒಬ್ಳಿದ್ರೆ ಸಾಲ್ದಂತ? ಥೋ ಚಿನ್ನು, ಹಾಗಲ್ವೇ. ಇಬ್ರು ಹುಡುಗಿರು ಅಂದ್ರೆ ಇಬ್ರು ಹೆಣ್ಮಕ್ಳು ಅಂತ ಅರ್ಥ. ಹಂಗ ಹೇಳು ಮತ್ತೆ, ನಾನಿದೇನಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅವನೇನಾದ್ರೂ ಇನ್ನೊಂದು ಹುಡುಗಿ ಕಡೆ ಕಣ್ಣು ಹೆತ್ತು ನೋಡಿದ್ರೆ ಅವನ್ ಕಣ್ ಕಿತ್ತು ಕೊಂದಾಕ್ಬಿಡ್ತೀನಿ ಅಷ್ಟೇ. ಅಕ್ಕ ಹಂಗೆಲ್ಲ ಹೇಳ್ಬಾರ್ದು. ಸರಿ, ಅದಕ್ಕೆ ನೀನೇನಂದೆ ಮತ್ತೆ? ನನ್ ರಾಜ್ಕುಮಾರನ್ ಹಾಗಿರೋ 2 ಗಂಡ್ ಮಕ್ಳು ಬೇಕು ಅಂದೆ. ಬರೀ ಮಕ್ಕಳ ಬಗ್ಗೆ ಮಾತಾಡ್ತಿದ್ರು, ಅವ್ರ ಹೆಸರು ಬಗ್ಗೆನೂ ಮಾತಾಡಿದ್ರು. ಚಿನ್ನು, ನನ್ ಮಕ್ಳು ಹೆಸರು ಕಟ್ಟಕ್ ನೀನಿದ್ಯಾ, ನಾನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿ ಹೇಳು. ಹೆಣ್ಮಕ್ಳು ಹುಟ್ಟಿದ್ರೆ ಏನಂತ ಹೆಸರಿಡೋಣ? ಹೆಣ್ಮಕ್ಳಗ ಪಾರ್ವತಿ, ಗೌರಿ. ಗಂಡ್ ಮಕ್ಳು ಹುಟ್ಟಿದ್ರೆ? ಗಂಡ್ಮಕ್ಳಿಗೆ ಲಿಂಗೇಶ, ನಂದೀಶ. ಲಿಂಗೇಶ, ನಂದೀಶನ? ಸರಿ. ನನ್ ಮಕ್ಳು ನಾನು ಕರಿಬೇಕು ಅಂದ್ರೆ ಹೇಗ್ ಕರೀಲಿ? ಲೋ ಲಿಂಗೇಶ, ನಂದೀಶ ಅಂತ ಕರೀಲ? ಈಗಿನ ಕಾಲಕ್ಕೆ ಅದೆಲ್ಲ ಸರಿ ಹೋಗಲ್ಲ. ಈಗಿನ ಕಾಲದ ಪ್ರಕಾರ ಏ ಲಿಂಗ್ಸ್, ನಂದೀಶ್ ಅಂತ ಕರಿತೀನಿ. ಓಕೆನಾ? ಓಕೆ ಓಕೆ. ಸಖತ್ತಾಗಿದೆ ಕಣೆ ನಿನ್ ಕಾನ್ಸೆಪ್ಟ್. ನೀನ್ ಇಟ್ಟಿರೋ ಹೆಸರೆಲ್ಲ ಕೈಲಾಸದಲ್ಲಿರೋರ್ದೆ. ಹೌದು, ಮತ್ತೆ ನೀನು ನಿನ್ ಮುದ್ದಾಗಿರೋ ಮಕ್ಳ ಹೆಸರು ಕರಿತಾ ಇದ್ರೆ ಅದ್ ದೇವ್ರನ್ನೇ ಕರ್ದಂಗಿರ್ಬೇಕು. ಅದಕ್ಕೆ ಯಾಕಕ್ಕ ನಾನು ಇಟ್ಟಿರೋ ಹೆಸರು ನಿಂಗೆ ಇಷ್ಟ ಆಗ್ಲಿಲ್ವಾ? ಕಲ್ಪನಾ, ನಾನು ರೆಡಿ. ಬಂದೆ. ಟೈಮ್ ಆಯ್ತು. ನಾನೇನೋ ರೆಡಿ ಇದ್ದೀನಿ, ಆದ್ರೆ ನಿಮ್ ಮಗಳು ಇನ್ನೂ ರೆಡಿ ಇಲ್ಲ. ನೆನ್ನೆ ರಾತ್ರಿನೇ ಹೇಳಿದ್ದೀನಿ ಬೇಗ ರೆಡಿ ಆಗು ಅಂತ. ಯಾವಾಗ್ಲೂ ಲೇಟೆ. 10 ಗಂಟೆ ಒಳಗೆ ಹೋಗ್ಬೇಕು, ರಾಹುಕಾಲ ಶುರು ಆಗುತ್ತೆ ಅಂದ್ರೂ ಇನ್ನೂ ರೆಡಿ ಆಗಿಲ್ಲ. ನಿಮ್ ಮಗಳೆಲ್ಲಿ ಕೇಳ್ತಾಳೆ ನನ್ನ ಮಾತನ್ನ? ಹೇಳಿ ಕೇಳಿ ಅವಳು ನಿನ್ನ ಮಗಳು. ನೀನು ರೆಡಿ ಆಗೋದಕ್ಕೆ ಗಂಟೆಗಟ್ಟಲೆ ಬೇಕು. ನಿನಗಿಂತ ಅರ್ಧ ಗಂಟೆ ಜಾಸ್ತಿ ಬೇಡವಾ ಅವಳಿಗೆ? ಕೈಲಾಶ್, ಮಮ್ಮಿ, ಹೇಗ್ ಕಾಣ್ತಾ ಇದೀನಿ? ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಎಲ್ಲ ಚಿನ್ನು ಸಜೆಸ್ಟ್ ಮಾಡಿದ್ದು. ಲಕ್ಷ್ಮಿ, ಬಾಗ್ಲನ್ನ ಭದ್ರವಾಗಿ ಹಾಕು. ಯಾರು ಬಂದ್ರು ತೆಗಿಬೇಡ. ನಾವಿಲ್ಲ ಅಂತ ಆಸ್ಪತ್ರೆ, ದೇವಸ್ಥಾನ ಅನ್ಕೊಂಡು ಹೋಗ್ಬೇಡ. ಮಮ್ಮಿ, ಚಿನ್ನು ನಮ್ ಜೊತೆ ಬಂದ್ರೆ ನಿನ್ಗೇನ್ ಪ್ರಾಬ್ಲಮ್ಮು? ನನಗೇನು ಸಮಸ್ಯೆ ಇಲ್ಲ. ನೆನ್ನೆ ಇವಳೆ ಹೇಳಿದ್ಲಲ್ಲ, ನಂಗೆ ಸುಸ್ತಾಗ್ತಿದೆ, ಹುಷಾರಿಲ್ಲ ಅಂತ. ಹೇಳಿದ್ದನ್ನೇ ಹೇಳಿ ಕೇಳಿದ್ದನ್ನೇ ಕೇಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಈಗೇನು ನೀನ್ ಬರ್ತೀಯೋ ಇಲ್ವೋ? ನಾನು ಎಲ್ಲಿಗೂ ಬರಲ್ಲ, ನೀವೇ ಹೋಗಿ. ಕಲ್ಪನಾ, ಯಾವಾಗ ನೋಡಿದ್ರು ಹಠ ಹಠ ಹಠ. ಏನಾದ್ರೂ ಮಾಡ್ಕೊ. ಗೊಂಬೆ, ಯಾಕೆ ಹಠ ಮಾಡ್ತೀಯಾ? ಚಿನ್ನಿಗೆ ಹುಷಾರಿಲ್ಲ, ಜ್ವರ ಅಂತ ತಾನೇ ಬಿಟ್ಟು ಹೋಗ್ತಾ ಇರೋದು. ಗೊತ್ತಿದ್ದು ಹಠ ಮಾಡಬಾರ್ದು, ಪ್ಲೀಸ್. ಓ ಪಪ್ಪ. ಆಯ್ತು, ಚಿನ್ನುನ ಚಂದು ಮನೆಗೆ ನಿನಗೆ ಯಾವಾಗ ಬೇಕೋ ಅವಾಗ ಕರ್ಕೊಂಡು ಹೋಗು. ಯಾರು ಬೇಡ ಅಂದವರು? ನೋ ಗೆಟ್ ಅಪ್. ಅಕ್ಕ, ಆ ಥರ ಎಲ್ಲ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಬರಕ್ಕಿಲ್ಲ ಅಂತ ಹೇಳ್ಬಾರ್ದು ಅಂತ ತಾತಮ್ಮ ಹೇಳ್ತಿತ್ತು. ಪ್ಲೀಸ್ ಅಕ್ಕ, ಹೋಗಿದ್ ಬಾ. ನಂಗೆ ಹುಷಾರಿದ್ದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಅರ್ಥ ಮಾಡ್ಕೊ ಪ್ಲೀಸ್. ಈಗೇನು ನೀನ್ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಆಯ್ತು, ಹೋಗ್ತೀನಿ. ಚಿನ್ನು ಹೇಳ್ತಿದ್ದಾಳೆ ಅಂತ ಹೋಗ್ತಾ ಇದೀನಿ ಅಷ್ಟೇ.
ಊಟ ಮಾಡು, ಮಾತ್ರೆ ತಗೊಳೋದನ್ನ ಮರಿಬೇಡ. ನೀನೇ ಹುಡ್ಕೊಂಡು ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡ. ಆಮೇಲೆ ನಾನು ಬರೋವರೆಗೂ ನೀನೇನು ಕಾಯ್ಬೇಕಾಗಿಲ್ಲ. ನಿನ್ನ ಪಾಡಿಗೆ ನೀನು ಮಲ್ಕೋ. ಆಮೇಲೆ ನಿನಗೇನಾದರೂ ಭಯ ಆದರೆ ನನಗೆ ಫೋನ್ ಮಾಡು. ಅಕ್ಕ ನೀನೇನು ಯೋಚನೆ ಮಾಡಬೇಡ. ಹೆಂಗಿದ್ರು ನೀನು ಸಾಯಂಕಾಲದೊಳಗೆ ಬರ್ತೀಯಲ್ಲ, ಹೋಗಿದ್ ಬಾ. ಬಾಯ್. ಅಯ್ಯಯ್ಯೋ ತಾವ್ರೆ, ಹುಚ್ಚೊಳೆ ಬಂದಂಗ್ ಬಂದ್ರು. ಹುಚ್ಚೊಳೆಲಿ ಬೆಳ್ದಿದ್ ಬೆಳೆ ಎಲ್ಲ ಕೊಚ್ಕೊಂಡ್ ಹೋಗಂಗೆ ಇದ್ ಬಳೆ ಬಂಗಾರ ಎಲ್ಲ ಎತ್ಕೊಂಡ್ ಹೋದ್ರು. ಅವ್ರ ಬಾಯಿಗೆ ಮಣ್ಣಾಕ, ಅವ್ರ ಮನೆ ಹಾಳಾಗೋಗ, ಅವ್ರ ವಂಶ ನಿರ್ವಂಶ ಆಗ. ಏಯ್ ಹುಚ್ಚು ಚಂಗಾಡ್ಬೇಡ, ಬಾಯಿ ಮುಚ್ಕೊಂಡಿರು. ಸುಮ್ಕದ್ ಹೆಂಗಿರ್ಲಿ, ಕಟ್ಕೊಂಡ್ ಗಂಡ ಮಾಡಿಸ್ಕೊಟ್ಟಿದ್ ಬಳೆ ಬಂಗಾರ ಅಂತ ಬಾವಣ್ಸ್ ಇಟ್ಕೊಂಡಿದ್ದೆ. ಅಷ್ಟೇ ಅಲ್ಲ, ನನ್ ತವ್ರ ಮನೆಯಿಂದ ತಂದಿದ್ನಲ್ಲ ತಾಮ್ರ ಚೊಂಬು, ಅದನ್ನು ಬಿಡ್ದೆ ಎತ್ಕೊಂಡು ಹೊಂಟೋಗವ್ರೆ. ನನ್ ಹೊಟ್ಟೆ ಉರಿಯಾಕಿಲ್ವಾ? ನನ್ ಸಂಕಟ ಅದ್ ಯಾರ ಹತ್ರ ಹೋಗಿ ಹೇಳಿ ಶಿವನೇ. ಬಸವ, ನಿನ್ ಹೆಂಡ್ರನ್ನ ಹೊಸಿ ಬಾಯಿ ಎದಮ್ಕೊಂಡು ಸುಮ್ಕಿರ ಕೇಳು. ನಾವು ಕೂಲಿಗೆ ಹೋಗುವಂತ ಕಷ್ಟ ಏನ್ ಬಂದದೆ ಅಂತ. ತಮ್ಮಯ್ಯ, ಅಕ್ಕಯ್ಯ ಹಿಂಗಂತೀವ್ನಿ ಅಂತ ಬೇಜಾರು ಮಾಡ್ಕೋಬೇಡ. ಹೊಟ್ಟಿಯಾಗೆ ಒಂದು ಬಿಡ್ಕಾಸು ಇಲ್ಲ. ಹಿಂಗೆ ದಿನ ಕಳೀತಿದ್ರೆ ನಾನು ನೀನು ಕೂಲಿ ಕೆಲಸ ಮಾಡಕ್ ಹೋಗ್ಬೇಕಾಯ್ತದೆ. ಕಯ್ಯ, ಯಾಕೆ ಬ್ಯಾರೆಯವ್ರಂಗೆ ನೀನು ಮಾತಾಡಿಯ? ನಮ್ಗೇನ್ ಕಮ್ಮಿ ಆಗದೆ ಅಂತ? ನಾನು ನೀನು ಕೂಲಿಗೆ ಹೋಗುವಂತ ದೊರಿದ್ರೆ ನಮ್ಗೇನ್ ಬಂದದೆ? ಬೇಕಾದಷ್ಟು ಜನಕ್ಕೆ ಬಡ್ಡಿ ಕಾಸು ಕೊಟ್ಟಿಲ್ವಾ? ಆ ಬಡ್ಡಿ ಮಕ್ಕಳೆಲ್ಲ ಬಡ್ಡಿ ಕಾಸು ಕೊಟ್ರೆ ಸಾಕು, ಅದ್ರಾಗೆ ನಾವು ಜೀವನ ಪೂರ್ತಿ ಲಡ್ಡು ತಿನ್ಕೋಬೈದು. ಕುಂತ್ಕೊಂಡು ತಿಂದ್ರೆ ಕುಡ್ಕೆ ಹಣನೂ ಸಾಕಾಗಕ್ಕಿಲ್ಲ ಅಂತಾರೆ. ಬಡ್ಡಿ ಹಣನ ನಂಬ್ಕೊಂಡು ಬಾಳ್ವೆ ಮಾಡಕ್ಕಾಯ್ತದ? ಗುಡ್ಡ ಕಟ್ಕೊಂಡು ಬೇಸಾಯನೂ ಮಾಡಕ್ಕಾಗಿಲ್ಲ. ಏನು ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ಅಕ್ಕಯ್ಯ, ಯಾಕೆ ಇಷ್ಟೊಂದು ರಂಪಾಟ ಮಾಡಿಯ ನೀನು? ನಮ್ಗೇನ್ ಕಮ್ಮಿ ಆಗದೆ ಅಂತ ಒಪ್ಕೋತೀನಿ. ಇದ್ ಬದ್ದು ಕಾಸು ಕರಿಮಣಿ ಎಲ್ಲ ಪೊಲೀಸ್ನವ್ರು ಎತ್ಕೊಂಡು ಹೊಂಟೋದ್ರು. ಹಂಗಂತ ನಾವೇನ್ ಬೀದಿಲಿ ಬಿದ್ದು ಬಿಕಾರಿಗಳಾಗಿದೀವ? ಲಕ್ಷಾಂತರ ರೂಪಾಯಿ ಬಡ್ಡಿ ಬಿಟ್ಟಿವ್ನಿ, ವಸೂಲಿ ಮಾಡಕ್ಕೆ ಬಸವವನೇ. ನೀ ಹೇಳ್ಬೇಕು, ನಾನು ಕೇಳಬೇಕು. ಆ ಪಾರ್ಟಿ ಕಾಸುರ್ದು ಪಂಚಾಯತಿ ಪಟ್ಟ ಕಟ್ತೆ, ಇವತ್ತು ಅದು ಇಲ್ದಂಗಾಯ್ತು. ಆಗ್ಬಾರ್ದೆಲ್ಲ ಒಂದೇ ದಿನ ನಡೆದೋಯ್ತು. ಅದೇನು ಅಂತಾರಲ್ಲ, ಬರಬಾರ್ದು ಮಳೆ ಬರಬಾರ್ದು ಕಾಲದಲ್ಲಿ ಬಂದು ಕೆರೆ ಕಟ್ಟೆ ಎಲ್ಲ ಒಡೆದೋಯ್ತು ಅಂತ, ಹಂಗಾಯ್ತು ನಮ್ಮ ಕತೆ ನೋಡು. ಅಕ್ಕಯ್ಯ, ಆ ಪಾರ್ಟಿ ಯಾಕೆ ಯೋಚನೆ ಮಾಡಿ ಅಂತ? ನಮ್ಗೇನ್ ಕಮ್ಮಿ ಮಾಡೋಣ ದ್ಯಾವ್ರು? ಏನ್ ಹಂಗಂದ್ರೆ? ಅಲ್ಲ ಕಣಕ, ಬಾಬಾ ಏನು ಹೊಸಿ ಆಸ್ತಿ ಮಾಡ್ಬಿಟ್ಟು ಹೋಗವನ. 3 ತಲೆಮಾರು 3 ಹೊತ್ತು ಕುಂತ್ಕೊಂಡು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಮಾಡ್ಬಿಟ್ಟು ಹೋಗವನೆ. ನಾನು ನೀನು ಯಾಕೆ ಯೋಚನೆ ಮಾಡಬೇಕು ಅಂತೀನಿ. ಕಾಸು ಬಂಗಾರ ಎಲ್ಲ ಸರ್ಕಾರದವ್ರು ಕಿತ್ಕೊಂಡು ಹೊಂಟೋಗ್ಬೋದು, ಜಮೀನ್ ಕಿತ್ಕೊಂಡು ಹೊಂಟೋಗ ಆಯ್ತದ? ಪ್ಯಾಕರ್ ನನ್ನ ಮಕ್ಕಳು ಸರ್ಕಾರದವರು. ತಮ್ಮಯ್ಯ, ಹೌದು ಕಣಲ್ಲ, ಇದ್ ನನ್ನ ತಲೆ ಒಳಿಲೇ ಇಲ್ವಲ್ಲ. ಕಂಕ್ಲಕ್ಕೆ ಕೂಸಿಡ್ಕೊಂಡು ಊರೆಲ್ಲ ಹುಡುಕ್ತಂಗೈತಲ್ಲ. ನನ್ನ ಬುದ್ಧಿಗಷ್ಟು ಮಣ್ಣು ಹಾಕ. ಈಗಲೂ ನೀನು ಹೂ ಅನ್ನಕ್ಕಯ್ಯ. ಆ ಎರೆ ಭೂಮಿ 6 ಎಕರೆ ಐತಲ್ಲ, ಅದನ್ನ ಮಾರಿದ್ರೆ ಕೈ ತುಂಬಾ ಕಾಸು. ಈ ಊರಿಗೆ ನಾನು ನೀನೇ ಬಾಸು. ಯಾರಪ್ಪನ ಆಸ್ತಿ ಬಗ್ಗೆ ಮಾತಾಡ್ತಾ ಇದೀಯೋ? ಇದೇನು ಅಪಶಕುನ ದ್ಯಾವ್ರೆ? ಮುತ್ತೈದೆ ಕೈನಾಗಿರೋ ಬಳೆ ಹೊಡೆದ್ರೆ ಗಂಡ ಹೆಂಡತಿ ಸಂಬಂಧಕ್ಕೆ ಅಡ್ಡಿ ಅಂತ ತಾತಮ್ಮ ಹೇಳ್ತಿತ್ತು. ದ್ಯಾವ್ರೆ, ಅಕ್ಕನಿಗೂ ಮತ್ತು ಅವ್ಳ ರಾಜ್ಕುಮಾರನ ಸಂಬಂಧಕ್ಕೂ ಏನೂ ಆಗದೆ ಇರಂಗೆ ನೋಡ್ಕೊಳಪ್ಪ.
ಬಡ್ಡಿ ಮಗನೇ, ನಿಮ್ಮಪ್ಪ ಸಂಪಾದನೆ ಮಾಡದ್ನ ಎರೆಹೊಲನ? ಯಾರಪ್ಪನ ಮನೆ ಎರೆಹೊಲ ಮಾರ್ತೀಯೋ ನಾಚಿಕೆಟ್ಟ ನಾಯಿ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಮಾನ ಮರ್ಯಾದೆ ಇಲ್ದಿರ ಅಕ್ಕನ ಮನೆ ಒಕ್ಕು ಎಂಜಿಲ್ ತಟ್ಟಿ ನೆಕ್ಕೋ ನಾಯಿ ನೀನು. ನನ್ನ ಮಗನ ಜಮೀನ ಮಾರ್ತೀಯಲ್ಲ ನೀನು? ಏ ಮುದುಕಿ, ನನ್ನ ತಮ್ಮ ಎಂತಂಟಗೇನಾದ್ರು ಬಂದ್ರೆ ನಾನ್ ಸುಮ್ಕಿರಕಿಲ್ಲ. ನಿನ್ ಮಗ ಎಂತ ಗನಂದರಿ ಕೆಲಸ ಮಾಡೋಣಂತ 4 ಜನಕ್ಕೆ ಚೆನ್ನಾಗಿ ಗೊತ್ತದೆ. ಉರಿಯೋ ಗಾಯದ ಮೇಗ ಉಪ್ಪು ಸುರಿಬೇಡ. ನನಗೂ ನಮ್ಮಪ್ಪ ಮಾತಾಡೋದ್ ಕಲ್ಸವ್ನೆ, ಗೆಪ್ತಿರ್ಲಿ. ಲೇ ಮುಚ್ಚೆ ಬಾಯ್ನ. ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನಿನ್ ನಾಲ್ಗೆಲ್ಲಿ ಹುಳ ಬೀಳ್ತದೆ. ನನ್ನ ಮಗ ನಿನ್ ಬಣ್ಣ ನೋಡಿ ನಿನ್ ಲಗ್ನ ಆದ ಈ ಹಟ್ಟಿ ಕರ್ಕೊಂಡು ಬಂದ. ನಿನ್ ತಮ್ಮ ನಿನ್ನಿಂದ ನೀನ್ ಸೆರೆಗೆ ಹಿಡ್ಕೊಂಡು ಈ ಹಟ್ಟಿಗೆ ಬಂದಾಗ ಇವನ್ ಕಾಲ್ಗೆ ಎಕ್ಕಡನೂ ಗತಿ ಇರಲಿಲ್ಲ. ಇವತ್ತೇನೋ ನನ್ನ ಮಗ ಸಂಪಾದಿಸಿದ್ದ ಆಸ್ತಿಲಿ ಮೆರಿತಾವನೆ. ನಾಯಿ ನಾಯಿನೇ, ಆನೆ ಆನೆನೆ. ತಾತಮ್ಮ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಮಾವನ ಬಗ್ಗೆ ಇನ್ನೊಂದ್ ಕಿತ ಮಾತಾಡಿದ್ರೆ ಸರಿ ಬರಕಿಲ್ಲ. ನಿನ್ ಬಾಡಿಗೆ ಬೆಂಕಿ ಹಾಕ. ನೀನ ನನ್ನ ಮೊಮ್ಮಗ ಅಂತ ಕರೆಯಕ್ಕೆ ನಾಚಿಕೆ ಆಯ್ತದೆ ಕಣ್ಲಾ. ನೀನು ನಿಮ್ಮ ಮಾವನ ವಹಿಸ್ಕೊಂಡು ಮಾತಾಡ್ತೀಯಲ್ಲ. ಲೇ, ನೀನು ನನ್ನ ಮಗನ ಹುಟ್ಟಿದ್ಯೋ ಇಲ್ಲ? ಏ ಮುದುಕಿ, ಮಾತಾಡ್ಬೇಡ ಅಂದೆ. ನೀನವನ ನನಗೆ ಹೇಳಕ್ಕೆ? ನೀನ್ ಸರಿಯಾದ ಗಂಡಸೆ ಆದ್ರೆ ನಿಮ್ಮ ಮಾವನ ಒದ್ದು ಹೊರಗಡೆ ಹಾಕಿ ರಾಜನಂಗ್ ಬಾಳು. ಅದನ್ ಬಿಟ್ಟು ನಿಮ್ಮ ಮಾವನಿಗೆ ಗುಲಾಮ ಆಗಿದ್ದೀಯಲ್ಲೋ.